ಒಬ್ಬ ರೈತನಿಗೆ ಎರಡು ಎತ್ತುಗಳಿದ್ದು ಉಳೋಕೆ ನೆಲ ಇದ್ದು ನೇಗಿಲಿಲ್ಲ ಅಂದ್ರೆ ಕಷ್ಟ. ಹಾಗೆ ಬೆಳೆ ಕೊಯ್ಲಲ್ಲಿದ್ದು ಕೊಯ್ಯೋಕೆ ಕುಡುಗೋಲು ಇಲ್ಲದೆ ಇದ್ರೂ ಕೂಡ ಕಷ್ಟ. ಇಂಥ ಸಮಸ್ಯೆಗಳನ್ನ ಗುರುತಿಸಿದ್ದ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ತಂದ ಯೋಜನೆ ಹೈಟೆಕ್ ಹಾರ್ವೆಸ್ಟರ್ಸ್ ಹಬ್. ಈ ಯೋಜನೆಯಿಂದ ರೈತರಿಗೆ ಏನೆಲ್ಲ ಲಾಭ ಇದೆ, ಸಿಗುವ ಸಹಾಯ ಧನವೆಷ್ಟು, ಪ್ರತಿ ಡೀಟೇಲ್ಸ್ ಅನ್ನು ಕೃಷಿ ಇಲಾಖೆಯವರೇ ಕೊಡ್ತಾರೆ, ಕೇಳಿ. ಏನಿದು ಕೃಷಿ ಇಲಾಖೆಯ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ? ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣ ಅಂತಂತಂದರೆ ಸಮಯೋಚಿತವಾಗಿ ಬೆಳೆಗಳನ್ನು ಕೊಯ್ಲು ಮಾಡೋದಕ್ಕೆ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಿತ್ತು. ಅದನ್ನು ಒಂದು ಸಮಸ್ಯೆನ ನೀಗಿಸೋಕ್ಕೋಸ್ಕರ ಈ ಒಂದು ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಇಡೀ ರಾಜ್ಯಾದ್ಯಂತ ಸ್ಥಾಪನೆ ಮಾಡೋದಕ್ಕೆ ಕ್ರಿಯಾಯೋಜನೆ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ರೈತರಿಗೆ ಬಾಡಿಗೆಗೂ ಸಹ ಸಿಗಬೇಕು. ಯಾಕಂದರೆ ಇದು ತುಂಬ ಹೆಚ್ಚಿನ ಒಂದು ಬೆಲೆ ಇರ್ತಕ್ಕಂಥ ಉಪಕರಣಗಳಿರೋದ್ರಿಂದ ಎಲ್ಲ ರೈತರು ಇದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಬಾಡಿಗೆಯನ್ನು ಸಿಗಬೇಕು ಅನ್ನೋದು ಒಂದು ರಾಜ್ಯ ಸರ್ಕಾರದ ಉದ್ದೇಶ ಇರ್ತೈತಿ. ಇಳುವರಿ ಮತ್ತು ಉತ್ತಮ ಆದಾಯದಲ್ಲಿ ಯೋಜನೆಯ ಪಾತ್ರ ಏನು? ಈ ಟೈಮ್ಲಿ ಕೊಯ್ಲು ಮಾಡೋದ್ರಿಂದ ಬೆಳೆಗಳ ಗುಣಮಟ್ಟನೂ ಸುಧಾರಿಸುತ್ತೆ ಮತ್ತು ಜೊತೆಗೆ ಇಳುವರಿನೂ ಹೆಚ್ಚಾಗುತ್ತೆ. ಸೊ ಈ ಮೂರು ಉದ್ದೇಶಗಳ ಜೊತೆಗೆ ಒಟ್ಟಾರೆ ರೈತರ ಆದಾಯನ ಜಾಸ್ತಿ ಮಾಡೋಕ್ಕೆ ಇದೊಂದು ಉತ್ತಮವಾದ ಯೋಜನೆ ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧರಿಸಿ ಮತ್ತು ರೈತರ ಆದಾಯದಲ್ಲಿ ಸ್ಥಿರತೆಯನ್ನು ಕಾಪಾಡೋಕ್ಕೋಸ್ಕರ ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ 3 ಘಟಕಗಳಿದ್ದಾವೆ. ಮೊದಲನೇದಾಗಿ ಕೊಂಬೋ ಅಂತ ಹೇಳ್ಬಿಟ್ಟು, ಕೊಂಬೋ ಅಂದರೆ ಇನ್ನೆರಡು ಉಪಕರಣ ಏನು ಘಟಕಗಳಿದ್ದಾವೆ ಅವೆರಡನ್ನು ಸೇರಿಸಿ ಕೊಂಬೋ ಅಂತ ಮಾಡಿದ್ದಾರೆ. ಎರಡನೇ ಘಟಕ ಏನಿದೆ ಅದು ಕಂಬೈನ್ಡ್ ಹಾರ್ವೆಸ್ಟರ್ ಅಂತಕ್ಕಂಥದ್ದು. ಮೂರನೇ ಘಟಕ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಅಂತಕ್ಕಂಥದ್ದನ್ನು ಒಟ್ಟು 3 ಘಟಕಗಳನ್ನು ಇದರಲ್ಲಿ ಅನುಷ್ಠಾನ ಮಾಡ್ತಾಯಿದ್ದಾರೆ. ಈ ಕೊಂಬೋದಲ್ಲಿ ಶುಗರ್ ಕ್ಯಾನ್ ಹಾರ್ವೆಸ್ಟರು ಮತ್ತು ಕಂಬೈನ್ಡ್ ಹಾರ್ವೆಸ್ಟರ್ ಎರಡೂ ಇರ್ತವೆ. ಕೊಂಬೋ ಹಾರ್ವೆಸ್ಟರಲ್ಲಿ ಕೇವಲ ಕಂಬೈನ್ಡ್ ಹಾರ್ವೆಸ್ಟರಲ್ಲಿ ಕೇವಲ ಕಂಬೈನ್ ಹಾರ್ವೆಸ್ಟರು ಮತ್ತು ಶುಗರ್ ಕ್ಯಾನ್ ಹಾರ್ವೆಸ್ಟರಲ್ಲಿ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಮಾತ್ರ ಇರ್ತದೆ. ಈ ಯೋಜನೆಯಿಂದ ರೈತರಿಗೆ ಸಿಗಲಿರುವ ಸಹಾಯಧನ ಎಷ್ಟು? ಸೊ ಒಟ್ಟಾರೆ ಕೊಂಬೋ ಹಾರ್ವೆಸ್ಟರ್ಸ್ಗೆ 1 ಕೋಟಿ ರೂಪಾಯಿವರೆಗೂ ಸಹಾಯಧನನ ಬ್ಯಾಕ್ ಎಂಡೆಡ್ ಸಬ್ಸಿಡಿನಲ್ಲಿ ಸರ್ಕಾರ ರೈತರಿಗೆ ಮತ್ತು ರೈತರ ಗುಂಪುಗಳಿಗೆ ಅಥವಾ ಯಾವುದೇ ರೈತರ ಬೇಸಿರೋ ಒಂದು ಸಂಸ್ಥೆಗಳಿರ್ತವೆ ಅವರಿಗೆ ಕೊಡೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ. ಮತ್ತು SC/ST ರೈತರು ಇರ್ಬೋದು ಅಥವಾ ಈ ಸಂಘ ಸಂಸ್ಥೆಗಳಿರ್ಬೋದು ಅವರಿಗೆ ಮಾತ್ರ ಈ ಸಬ್ಸಿಡಿಯನ್ನು 70% ಇಟ್ಟಿದ್ದಾರೆ. ಆದರೆ ಇಂಡಿವಿಜುವಲ್ ರೈತರು ಬಂದಾಗ ಅವರಿಗೆ 40% ಸಹಾಯಧನವನ್ನು ಸರ್ಕಾರದವರು ನಿಗದಿಪಡಿಸಿದ್ದಾರೆ. ಸೊ 40% ಸಹಾಯಧನ ಲಿಮಿಟೆಡ್ 40 ಲಕ್ಷ ರೂಪಾಯಿವರೆಗೂ ಇತರೆ ರೈತರಿಗೆ ಸಿಗುತ್ತೆ. 70% ಸಹಾಯಧನ ಅಪ್ ಟು 50 ಲಕ್ಷದವರೆಗೂ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಮತ್ತು ಕಂಬೈನ್ಡ್ ಹಾರ್ವೆಸ್ಟರ್ಗೆ ಸಿಗುತ್ತೆ. ಮತ್ತು ಕಂಬೈನ್ಡ್ ಹಾರ್ವೆಸ್ಟರ್ ಪರ್ಚೇಸ್ ಮಾಡಿದರೆ ಅದು ಕೇವಲ ಸಂಸ್ಥೆಗಳಿಗೆ ಇರೋದರಿಂದ ಅಲ್ಲಿ 1 ಕೋಟಿ ರೂಪಾಯಿವರೆಗೂ ಸಹಾಯಧನನ ಅಲ್ಲಿ ನೀಡೋದಕ್ಕೆ ಅವಕಾಶ ಇದೆ. ರಾಜ್ಯದಲ್ಲಿ ಒಟ್ಟು ಎಷ್ಟು ಘಟಕಗಳಿವೆ? ರೈತರಿಗೆ ಹೇಗೆ ಸಹಾಯಕ? ಸೊ ಒಟ್ಟಾರೆ ಹೇಳ್ಬೇಕಂತಂದರೆ 340 ಅಂದರೆ 23-24ರಿಂದ ಇಲ್ಲಿವರೆಗೂ ಒಟ್ಟು 340 ಘಟಕಗಳನ್ನು ಈಗಾಗಲೇ ರಾಜ್ಯಾದ್ಯಂತ ನಾವು ಇಲಾಖೆಯಿಂದ ಸ್ಥಾಪನೆ ಮಾಡಲಾಗಿರ್ತದೆ. ಇದಕ್ಕೆ ಸುಮಾರು 127 ಕೋಟಿ 83 ಲಕ್ಷಗಳನ್ನು ವೆಚ್ಚ ಭರಿಸಲಾಗಿದೆ. ಸೊ ಇದು ರೈತರಿಗೆ ತುಂಬ ಸಹಾಯಕ ಆಗ್ತಾಯಿದೆ ಫೀಲ್ಡಲ್ಲಿ. ಅದು ಹೇಗೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಈ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಒಟ್ಟಾರೆ ನಾವು ಅದನ್ನು ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಅಂತಕ್ಕಂಥದ್ದನ್ನು ತೊಗೊಂಡಾಗ ನಮ್ಮ ರಾಜ್ಯದಲ್ಲಿ ಸುಮಾರು 7ರಿಂದ 9 ಲಕ್ಷದಷ್ಟು ಹೆಕ್ಟರ್ನಷ್ಟು ಶುಗರ್ ಕ್ಯಾನ್ ಏರಿಯಾ ಬರುತ್ತೆ, ಕಬ್ಬಿನ ಕ್ಷೇತ್ರ. ಅದರಲ್ಲಿ ಸಣ್ಣ ಹೋಲ್ಡಿಂಗ್ ಇರ್ತಕ್ಕಂಥದ್ದು ಸುಮಾರು 2 ಲಕ್ಷ ಅಂದಾಜು. ನಾವು ಬಿಟ್ಟರೂ ಕೂಡ ಸುಮಾರು 7 ಲಕ್ಷ ಹೆಕ್ಟರಷ್ಟು ಪ್ರದೇಶದಲ್ಲಿ ನಾವು ಈ ಶುಗರ್ ಕ್ಯಾನ್ ಹಾರ್ವೆಸ್ಟರ್ ಉಪಯೋಗ ಮಾಡಿಕೊಂಡು ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ಕೋಬೋದು. ಸೊ ಅದರಲ್ಲಿ ಆ ಆ್ಯಂಗಲಲ್ಲಿ ವಿಚಾರ ಮಾಡಿದಾಗ ಈಗ ನಾವು ಕೊಡ್ತಕ್ಕಂಥ
ಕೊಟ್ಟಿರ್ತಕ್ಕಂಥ ಏರಿಯಾ ಏನು ಉಪಕರಣಗಳಿದ್ದಾವೆ ಅವು ಸುಮಾರು 70,000 ಹೆಕ್ಟೇರ್ ಪ್ರದೇಶದಲ್ಲಿ ಆವರಿಸಿ, ಅಂದರೆ ಅಂದಾಜು ಒಂದು 10% ಟೋಟಲ್ ಏರಿಯಾ ನಲ್ಲಿ ನಾವು ಈಗ ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಕೊಟ್ಟು, ಅಂದರೆ ಯಾಂತ್ರೀಕರಣ ಮಾಡಿ ಅದರಿಂದ ರೈತರಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಸಹಾಯಧನ ನೀಡಿದೆ ಅಂತ ಹೇಳ್ಬೋದು. ಕಂಬೈನ್ಡ್ ಹಾರ್ವೆಸ್ಟರ್ ಅಂದ್ರೆ ಏನು? ಇದರ ಬಳಕೆ ಹೇಗೆ? ಈ ಕಂಬೈನ್ಡ್ ಹಾರ್ವೆಸ್ಟರಲ್ಲಿ ಇತ್ತೀಚೆಗೆ ನಾವೆಲ್ಲ ನೋಡಿದಾಗೆ ಈ ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆ ತುಂಬ ಹೆಚ್ಚಾಗಿರ್ತೈತಿ. ಮತ್ತು ನಾವು ಹಾರ್ವೆಸ್ಟಿಂಗ್ ವಿಂಡೋ ಅಂತ ಹೇಳ್ತೀವಿ, ಅಂದರೆ ಕೊಯ್ಲು ಮಾಡ್ತಕ್ಕಂಥ ಒಂದು ಏನು ದಿನ ಇದೆ ಅದು ಕೇವಲ ವಾರ ಅಥವಾ 15 ದಿನ. ಅದಾದ ನಂತರ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಂದರೆ ಮಳೆ ಬಂದುಬಿಡುತ್ತೆ. ಆ ಮಳೆಯಿಂದ ಏನು ಕೊಯ್ಲು ಬಂದಂಥ ಬೆಳೆ ರೈತರ ಕೈ ಸೇರಲ್ಲ. ಅಂಥ ಸಂದರ್ಭದಲ್ಲಿ ಈ ಕಂಬೈನ್ ಹಾರ್ವೆಸ್ಟರ್ ಅಂತಕ್ಕಂಥ ಉಪಕರಣ ಏನಿದೆ ಅದು ಭಾಳ ಸಹಾಯಕವಾಗಿದೆ ರೈತರಿಗೆ. ಸೊ ಶಾರ್ಟ್ ಟೈಮಲ್ಲೇ ನಾವು ಬೇರೆ ಬೇರೆ ಬೆಳೆಗಳು ಮೊದಲಾದರೆ ಬರೀ ಭತ್ತಕ್ಕೆ ಇದನ್ನು ಉಪಯೋಗ ಮಾಡ್ತಿದ್ರು. ಈಗ ಇತ್ತೀಚೆಗೆ ಮುಸ್ಕಿನ ಜೋಳ ಇರ್ಬೋದು ಅಥವಾ ದ್ವಿದಳ ಧಾನ್ಯಗಳಲ್ಲೂ ಇದನ್ನು ಉಪಯೋಗ ಮಾಡ್ತಿದ್ದಾರೆ. ಸಜ್ಜೆ, ನವಣೆ ಎಲ್ಲ ಬೆಳೆಗಳಿಗೂ ಇದನ್ನು ಕಂಬೈನ್ಡ್ ಹಾರ್ವೆಸ್ಟರ್ ಉಪಯೋಗ ಮಾಡ್ಕೊಂಡು ಹಾರ್ವೆಸ್ಟ್ನ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ರೈತರಿಗೆ ಇದು ಭಾಳ ಸಹಾಯಕಾರಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ರೈತರು ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯ ಲಾಭ ಪಡೆಯೋದು ಹೇಗೆ? ಈ ಪ್ರಶ್ನೆಗೆ ಏನಂತಂದರೆ, ಜಿಲ್ಲಾ ಮಟ್ಟದಲ್ಲಿ ಇದನ್ನು ನಾವು ರಾಜ್ಯ ಮಟ್ಟದ ಏನಿಂದ ಒಂದು ಕಾರ್ಯಕ್ರಮ ನಿರೂಪಿಸಿ ನಾವು ಜಿಲ್ಲೆಗಳಿಗೆ ಕೊಟ್ಟಿರ್ತೀವಿ. ಆ ಜಿಲ್ಲೆಗಳವರು ಆಯಾ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಅಲ್ಲಿ ದಿನಪತ್ರಿಕೆಗಳಲ್ಲಿ ಇದನ್ನು ಕರೀತಾರೆ. ಈ ಥರ ಯೋಜನೆ ಇದೆ, ಸೊ ಆಸಕ್ತ ರೈತರು ಅಥವಾ ಸಂಘ ಸಂಸ್ಥೆಗಳು ಇದನ್ನು ನೀವು ಅಪ್ಲೈ ಮಾಡಿ ಇದರ ಸದುಪಯೋಗ ಪಡಬೇಕು ಅಂತ ಹೇಳ್ಬಿಟ್ಟು ಅವರೊಂದು ಅಪ್ಲಿಕೇಶನ್ ಕರೀತಾರೆ. ಸೊ ಅಪ್ಲಿಕೇಶನ್ ಕರೆದಾದ್ಮೇಲೆ ಆಸಕ್ತ ರೈತರು ಅದನ್ನು ಅಪ್ಲಿಕೇಶನ್ ಹಾಕಬೇಕು. ಸೊ ನಾವು ನೀಡಿರ್ತಕ್ಕಂಥ ಗುರಿಗಿನ ಜಾಸ್ತಿ ಏನಾದರೂ ಇತ್ತಂತಂದರೆ ಅದನ್ನು ಅಲ್ಲಿಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿನಲ್ಲಿ ಗುರಿಕಿನ ಕಡಿಮೆ ಬಂದರೆ ಅದನ್ನು ಅಷ್ಟಕ್ಕೆ ಅಪ್ರೂವ್ ಮಾಡ್ತಾರೆ. ಗುರಿಕಿನ ಹೆಚ್ಚಿಗೆ ಬಂತಂತಂದರೆ ಅದನ್ನು ಲಾಟ್ರಿ ಮುಖಾಂತರ ಅವ್ರನ್ನ ಆಯ್ಕೆ ಮಾಡಿ ಅಂತಿಮಗೊಳಿಸಿ ಆ ರೈತರಿಗೆ ಇದನ್ನು ಸದುಪಯೋಗ ಪಡ್ಕೊಳ್ಳೋಕ್ಕೆ ಹೇಳ್ತಾರೆ. ಸೊ ಇದಾದ ನಂತರ ಆ ರೈತರು ಏನು ಕ್ರಮ ಅನುಸರಿಸ್ಬೇಕು ಅನ್ನೋದು ಒಂದು ಬರುತ್ತೆ. ಸೊ ರೈತರು ಇನ್ ಪ್ರಿನ್ಸಿಪಲ್ ಅಂದರೆ ತಾತ್ವಿಕ ಸಾಲದ ಒಪ್ಪಿಗೆ ಪ್ರಮಾಣ ಪತ್ರವನ್ನು ಬ್ಯಾಂಕ್ಗಳಿಂದ ನಮಗೆ ತಂದು ಕೊಡಬೇಕಾಗುತ್ತೆ. ಸೊ ಅದರ ಆಧಾರದ ಮೇಲೆ ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಇತರೆ ದಾಖಲಾತಿಗಳು ಇರ್ತವೆ, ಆ ದಾಖಲಾತಿಗಳನ್ನು ಅವ್ರು ಸಲ್ಲಿಸಬೇಕಾಗ್ತೈತೆ. ಸೊ ಇದು ಒಂದು ನೆನಪಿರಲಿ, ಇದು ನಾವು ನೇರವಾಗಿ ಸಬ್ಸಿಡಿನ ರೈತರಿಗೆ ಕೊಡೋದಲ್ಲ. ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ ಇರೋದರಿಂದ ರೈತರು ಇದಕ್ಕೆ ಅವ್ರ ಮಾರ್ಜಿನ್ ಮನಿ ಮತ್ತು ಸಾಲನ ಪಡ್ಕೋಬೇಕು. ತದನಂತರ ನಾವು ಅದಕ್ಕೆ ಬ್ಯಾಕ್ ಎಂಡೆಡ್ ಆಗಿ ಅವರ ಖಾತೆಗೆ ಈ ಅನುದಾನನ ನಾವು ಜಮಾ ಮಾಡ್ತೀವಿ. ಸರ್ಕಾರದಿಂದ ಬಂದ ಕೃಷಿ ಯೋಜನೆಗಳಲ್ಲಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ತುಂಬಾ ವಿರಳವಾದ ಯೋಜನೆ ಕೂಡ ಹೌದು. ಈ ಯೋಜನೆ ಉಪಯೋಗವನ್ನು ರೈತರು ಪಡ್ಕೊಂಡು ನೆಮ್ಮದಿ ವ್ಯವಸಾಯ ಮಾಡಬೇಕು ಅನ್ನೋ ಆಶಯ ಇಲಾಖೆಯದ್ದು ಹೌದು, ನಮ್ಮದು ಹೌದು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.